ಚಿಕ್ಕ ಹಿಂಡೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಲೂಕ 12:32. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಆರಿಸಿಕೊಂಡ ವಚನವು ವಿಶೇಷವಾದದ್ದಾಗಿದೆ. ಕರ್ತನು ತನ್ನನ್ನು ಹಿಂಬಾಲಿಸುವವರಿಗೆ ಮತ್ತು ಆತನಲ್ಲಿ ನಂಬಿಕೆ ಇಟ್ಟವರಿಗೆ ಧೈರ್ಯವನ್ನು ಹುರಿದುಂಬಿಸುವ ಮಾತುಗಳಲ್ಲಿ ಇದು ಒಂದಾಗಿದೆ. ಚಿಕ್ಕ ಹಿಂಡೆ ಎಂಬುದನ್ನು ನಾವು ನೋಡುವಾಗ ಆಗಿನ ಸಮಾಜದಲ್ಲಿ ಯಹೂದ್ಯರು ಕೆಲವು ಜನರು ಮಾತ್ರ, ಅಂದರೆ ಅವರ ಜನಾಂಗವು ಚಿಕ್ಕದಾಗಿತ್ತು ಮತ್ತು ರೋಮ್ ಸಾಮ್ರಾಜ್ಯದ ಆಳ್ವಿಕೆಗೆ ಗುರಿಯಾಗಿದ್ದು, ರಾಜನ ಆಳ್ವಿಕೆ ದಬ್ಬಾಳಿಕೆಗಳಿಂದ ಜನರು ಬೇಸತ್ತು ಹೋಗಿದ್ದರು. ಒಬ್ಬ ರಾಜನ ಅಥವಾ ರಕ್ಷಕನ ನಿರೀಕ್ಷೆಯಲ್ಲಿದ್ದವರಿಗೆ ಯೇಸುವಿನ ಮಾತುಗಳು ಆದರಣೆಗಳಾಗಿದ್ದವು, ಸಾಂತ್ವನದ ಮಾತುಗಳಾಗಿದ್ದವು. ನಾವು ಗೌರವಾನ್ವಿತರನ್ನು ಗುರುತಿಸುವಾಗ ಅವರಿಗೆ ಇಷ್ಟು ಜನ ಹಿಂಬಾಲಕರಿದ್ದಾರೆ ಎಂದು ನೋಡಿ ಅವರು ಅಷ್ಟು ದೊಡ್ಡ ವ್ಯಕ್ತಿಗಳು ಎಂಬುದಾಗಿ ನಾವು ಭಾವಿಸುತ್ತೇವೆ. ಆದರೆ ಎಲೆಮರೆಕಾಯಿಯಾಗಿ ಸೇವೆ ಮಾಡುವ ಸಮಾಜ ಸೇವಕರನ್ನು ಅಥವಾ ದೇವಸೇವಕರ ಬಗ್ಗೆ ಅಷ್ಟಾಗಿ ಗಮನ ಹರಿಸುವುದಿಲ್ಲ. ಆದರೆ ಕರ್ತನು ಅಂದು ಯಹೂದ್ಯರಿಗೆ ಹೇಳಿದ ಮಾತು ಇಂದು ನಮಗೇನೂ ಹೊರತಾಗಿಲ್ಲ. ನಾವು ಸಹ ಈ ಲೋಕದಲ್ಲಿ ಜೀವಿಸುವ ಚಿಕ್ಕ ಹಿಂಡಾಗಿದ್ದೇವೆ, ಸ್ವಲ್ಪ ಜನರಾಗಿದ್ದೇವೆ. ಆಗ ಯಹೂದ್ಯರಿಗೆ ಯಾವ ಸ್ಥಿತಿಗತಿಗಳಿದ್ದವು, ಈಗಲೂ ನಾವು ಅದೇ ಸ್ಥಿತಿಗತಿಗಳನ್ನು ಅನುಭವಿಸುವವರಾಗಿದ್ದೇವಲ್ಲವೇ ಪ್ರಿಯರೇ? ಈ ದಿನ ಆತನು ಕೊಡುವ ಉತ್ತೇಜನದ ಮಾತು ಭಯದಿಂದ ಬಿಡುಗಡೆ. ಹೆದರಬೇಡ ಎಂಬುದಾಗಿ ಗಮನಿಸುವಾಗ ನಮ್ಮ ಜೀವನದಲ್ಲಿ ಅನೇಕ ಚಿಂತೆಗಳು, ಕೊರತೆಗಳು, ಕಷ್ಟಗಳು ನೋಡಿ ನಾವು ಧೃತಿಗೆಡಬಾರದು. ಕೀರ್ತನೆ 34:6 ಕಷ್ಟದಲ್ಲಿ ಈ ಮನುಷ್ಯನು ಮೊರೆಯಿಡಲು ಯೆಹೋವನು ಕೇಳಿ ಎಲ್ಲಾ ಬಾಧೆಗಳಿಂದ ಬಿಡಿಸಿದನು ಎಂಬ ವಾಕ್ಯದಂತೆ ಆತನಿಗೆ ಮೊರೆಯಿಡುವಾಗ ಆತನು ನಮ್ಮನ್ನು ಭಯಭೀತಿಯಿಂದ ಬಿಡುಗಡೆ ಮಾಡುವಾತನಾಗಿದ್ದಾನೆ. ಅಲಕ್ಷ್ಯತೆಯಿಂದ ಬಿಡುಗಡೆ ಎರಡನೆಯದಾಗಿ ನಾವು ನೋಡುವಾಗ ಚಿಕ್ಕ ಹಿಂಡೆ ಎಂಬುದಾಗಿ ಆತನು ಕರೆಯುವುದರ ವಿಶೇಷತೆ, ಗಣನೆಗೆ ಬಾರದವರಾಗಿದ್ದವರನ್ನು ಸಹ ಕರ್ತನು ನೋಡುವಾತನಾಗಿದ್ದಾನೆ. ನಾವು ಗಿದ್ಯೋನನನ್ನು ನೆನಪು ಮಾಡಿಕೊಳ್ಳುವಾಗ ಗಿದ್ಯೋನನು ಫಿಲಿಸ್ತಿಯರ ಕಣ್ಣಿಗೆ ಬೀಳಬಾರದೆಂದು ದ್ರಾಕ್ಷಿಯ ತೋಟದಲ್ಲಿ ಗೋಧಿಯನ್ನು ಒನೆಯುತ್ತಿದ್ದನು. ಆದರೆ ಕರ್ತನ ಕಣ್ಣುಗಳು ಗಿದ್ಯೋನನನ್ನು ನೋಡಿದವು. ಕೀರ್ತನೆ 139:7 ವಚನದಲ್ಲಿ ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ ಎಂಬುದಾಗಿ ನಾವು ಓದುವವರಾಗಿದ್ದೇವೆ. ಅಲ್ಪರಾಗಿದ್ದಾಗಲೂ ಕರ್ತನಿಗೆ ನಾವು ಮರೆಯಾಗಿಲ್ಲ. ಆತನು ನಮ್ಮ ಮೇಲೆ ಕಾಳಜಿಯುಳ್ಳವನಾಗಿದ್ದಾನೆ. ಮೂರನೆಯದಾಗಿ ಜಯದ ಭರವಸೆ. ಆತನು ನಮ್ಮನ್ನು ದೃಷ್ಟಿಸಿ ನಮ್ಮ ಮೇಲೆ ಲಕ್ಷ್ಯವಿಟ್ಟಾಗ ನಾವು ಎಲ್ಲೇ ಇರಲಿ, ಯಾವ ಕೆಲಸಕ್ಕೆ ಕೈ ಹಾಕಲಿ, ಅದರಲ್ಲಿ ಜಯವನ್ನು ಹೊಂದುವವರಾಗಿದ್ದೇವೆ. ಲೋಕವು ನಮ್ಮನ್ನು ಗುರುತಿಸದೇ ಇರಬಹುದು, ಬೆಂಬಲಿಸದೇ ಇರಬಹುದು, ಅಥವಾ ಸಹಕರಿಸದೆ ನಮ್ಮನ್ನು ನಿರಾಸೆಗೊಳಿಸಬಹುದು ಮತ್ತು ನಾವು ಸಹ ಜನರನ್ನು ನೋಡಿ ಅಧೈರ್ಯಗೊಳ್ಳಬಹುದು. ಆದರೆ 1 ಯೋಹಾನ 4:4 ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿದ್ದಾನೆ ಎಂಬ ವಾಕ್ಯವು ನಮ್ಮನ್ನು ಧೈರ್ಯಪಡಿಸುವಂತದ್ದಾಗಿದೆ. ನಾವು ಈ ಲೋಕದ ಮೇಲೆ ದೃಷ್ಟಿ ಇಡದೆ ಕರ್ತನನ್ನೇ ದೃಷ್ಟಿಸುವಾಗ ಜಯವನ್ನು ಹೊಂದುವವರಾಗಿದ್ದೇವೆ. ಆತನನ್ನೇ ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವವರು ಎಂಬುದಾಗಿದೆ. ಹೀಗೆ ನಾವು ವಾಸಿಸುವ ಪ್ರದೇಶದಲ್ಲಾಗಲಿ, ಕೆಲಸ ಮಾಡುವ ಸ್ಥಳಗಳಲ್ಲಾಗಲಿ, ಪ್ರಾರ್ಥನಾ ಕೂಟಗಳಾಗಲಿ, ಸಭೆಗಳಲ್ಲಿ ನಾವು ಚಿಕ್ಕ ಹಿಂಡೆ ಆಗಿರಬಹುದು. ಆದರೂ ದೇವರು ನಮ್ಮನ್ನು ಕೈಬಿಡದೆ ಆಲೋಚನೆಗಳನ್ನು ಕೊಡುತ್ತಾ, ಹೃದಯದಲ್ಲಿ ಮಾತಾಡುತ್ತಾ ಹುರಿದುಂಬಿಸುವವನಾಗಿದ್ದಾನೆ ಎಂಬುದನ್ನು ಮರೆಯದೆ ನಮ್ಮ ಜೀವಿತ ಯಾತ್ರೆಯಲ್ಲಿ ಮುಂದುವರೆಯೋಣ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.